ನಮಸ್ತೆ, ನಾನು ಅಪರ್ಣಾ ಭಟ್. ಈಸಿ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಬಹಳ ಮುಖ್ಯವಾದಂತಹ ಒಂದು ವಿಚಾರವನ್ನು ಡಿಸ್ಕಷನ್ ಮಾಡಲಿಕ್ಕಿದ್ದೇವೆ. ಇದೇನಂತಂದರೆ ಎಕ್ಸಾಮ್ಸಿಗೆ ಸಂಬಂಧಪಟ್ಟ ಹಾಗೆ. ಈಗ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರಲಿಕ್ಕೆ ಹೋದರೂ ಸಹ ನಿಮಗೊಂದು ಎರರನ್ನು ಕಂಡುಹಿಡಿರಿ ಅಂತ ಹೇಳ್ತಾರೆ. ಈ ರೀತಿ ಕ್ವಶನ್ ಫಾರ್ಮೆಟ್ ಇರುತ್ತೆ. ಓಕೆ, ಸೊ ಇಲ್ಲಿ ಏನಿರುತ್ತೆ, ಐಡೆಂಟಿಫೈ ದ ಸೆಗ್ಮೆಂಟ್ ಇನ್ ದ ಸೆಂಟೆನ್ಸ್ ವಿಚ್ ಕಂಟೇನ್ಸ್ ಅ ಗ್ರಾಮೆಟಿಕಲ್ ಎರರ್. ಈ ಒಂದು ಸೆಂಟೆನ್ಸಲ್ಲಿ ಏನು ಗ್ರಾಮೆಟಿಕಲ್ ಎರರ್ ಇದೆ, ಏನು ಮಿಸ್ಟೇಕ್ ಇದೆ ಅಂತ ಹೇಳಿ ಕಂಡುಹಿಡಿರಿ ಅಂತ ಹೇಳಿ ಹೇಳ್ತಾರೆ. ಸೊ ಅದನ್ನು ನೀವು ಕಂಡುಹಿಡಬೇಕು. ಸೊ ನೋಡೋಣ ಇದೇನಂತ ಹೇಳಿ. ಸೊ ದೇರ್ ವಿಲ್ ಪ್ರಾಬಬ್ಲಿ ಬಿ ಅ ಲಾಟ್ ಆಫ್ ಫಿಶ್ ಇನ್ ದೇರ್ ನೆಟ್ಸ್. ವಿಲ್ ದೇರ್ ಅಂತ ಹೇಳುವಂಥ ಕ್ವಶನ್ ಆಯಿತಾ. ಇಲ್ಲ ಆನ್ಸರ್ಸ್ ಏನು, ಪ್ರಾಬಬಲಿ ಬಿ, ಇನ್ ದೇರ್ ನೆಟ್ಸ್, ವಿಲ್ ದೇರ್, ಅ ಲಾಟ್ ಆಫ್ ಫಿಶ್ ಅಂತ ಹೇಳಿ ಕಾಣ್ತವೆ. ಸೊ ಇಲ್ಲಿ ಏನು ಬೇಸಿಕಲಿ ಇದು ಏನು ಕ್ವಶನ್ ಅಂತ ಅಂದರೆ, ಇದು ಕ್ವಶನ್ ಟ್ಯಾಗ್ಸಿಗೆ ಸಂಬಂಧಪಟ್ಟ ಒಂದು ಕ್ವಶನ್ ಆಯಿತಾ. ಕ್ವಶನ್ ಟ್ಯಾಗ್ ಅಂತ ಹೇಳುವಂಥ ಒಂದು ವಿಚಾರ ನಾವು ಕಾಣ್ತೇವೆ. ಕ್ವಶನ್ ಟ್ಯಾಗ್ಸ್ ಅಂತ ಹೇಳಿ ಇಂಗ್ಲೀಷಲ್ಲಿ ಆ ಒಂದು ವಿಚಾರ ತಿಳಿಲಿಕ್ಕಿದೆ. ಈ ಕ್ವಶನ್ ಟ್ಯಾಗ್ಸ್ ಅಂದರೆ ಏನು, ಅದನ್ನು ನಾವು ಹೇಗೆ ತಿಳ್ಕೊಳ್ತೇವೆ ಅಂತ ಹೇಳಿ ನೋಡ್ಲಿಕ್ಕೆ ಹೋದರೆ ಆನ್ಸರ್ ಏನು, ಇದೇನಾಗಬೇಕಿತ್ತು, ವಿಲ್ ದೇರ್ ಹೇಳುವಂಥದ್ದು ರಾಂಗ್, ಇದು ತಪ್ಪು ಅಂತ ಹೇಳಿದರೆ ಆನ್ಸರ್ ವಿಲ್ ದೇರ್ ಅಂತ ಹೇಳಿ. ಹಾಗಾದರೆ ಏನಾಗಬೇಕಿತ್ತು, ಆನ್ಸರ್ ಏನಾಗಬೇಕಿತ್ತು, ಆನ್ಸರ್ ನೋಡಿ, ದೇರ್ ವಿಲ್ ಪ್ರಾಬಬಲಿ ಬಿ ಅ ಲಾಟ್ ಆಫ್ ಫಿಶ್ ಇನ್ ದೇರ್ ನೆಟ್ಸ್, ವೋಂಟ್ ದೇರ್ ಅಂತ ಹೇಳಿ ಹೇಳಬೇಕಿತ್ತು ಆಯಿತಾ. ಅಂದರೆ ಏನು ಡಿಫ್ರೆನ್ಸು, ನಮ್ಗೆ ಹೇಗೆ ಗೊತ್ತಾಗುತ್ತೆ ಇದು ನೋಡಿ. ಇದು ಸಿಂಪಲ್, ನಾವೊಂದು ಕೆಲವೊಂದು ರೂಲ್ಸ್ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಇದೊಂದು ಕ್ವಶನ್ ಟ್ಯಾಗ್ ಆಯಿತಾ. ವಿ ಯೂಸ್ ಕ್ವಶನ್ ಟ್ಯಾಗ್ಸ್ ಅಟ್ ದಿ ಎಂಡ್ ಆಫ್ ದಿ ಸ್ಟೇಟ್ಮೆಂಟ್. ಒಂದು ಸ್ಟೇಟ್ಮೆಂಟಿಗೆ ನಾವು ಒಂದು ಕ್ವಶನ್ ಕೇಳ್ತೇವೆ, ನನ್ನ ಹೆಸರು ಅಪರ್ಣ ಅಲ್ವಾ ಅಂತ ಹೇಳಿ ಕೇಳ್ತೇವಲ್ಲ, ಹಾಗೆ ನೀನು ಶಾಲೆಗೆ ಹೋಗುತ್ತಿದ್ದೀಯಾ ಅಲ್ಲವಾ, ಈ ರೀತಿ ಪ್ರಶ್ನೆ ಕೇಳ್ತಾರಲ್ಲ. ಸೊ ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಒಂದು ಕ್ವಶನನ್ನು ಕೇಳ್ತಾರೆ. ಈ ಕ್ವಶನ್ನ ಕೇಳುವಂಥದ್ದೇ ಕ್ವಶನ್ ಟ್ಯಾಗ್ ಅಂತ ಹೇಳಿ ಹೇಳ್ತಾರೆ ಆಯಿತಾ. ಸೊ ಇದು ಒಂದು ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ಗೆ ಟ್ಯಾಗ್ ಆಗಿ ಜೋಡಿಸಿಕೊಂಡಿರುವಂಥದ್ದೇ ಕ್ವಶನ್ ಟ್ಯಾಗ್. ಸೊ ನೋಡಿ, ಸೊ ಇಟ್ಸ್ ಅ ಕಾಮನ್ ಪ್ರಾಕ್ಟೀಸ್ ಇನ್ ಕಾನ್ವರ್ಸೇಷನ್ ಟು ಮೇಕ್ ಅ ಸ್ಟೇಟ್ಮೆಂಟ್ ಆ್ಯಂಡ್ ಆಸ್ಕ್ ಫಾರ್ ಕನ್ಫರ್ಮೇಷನ್. ಸೊ ಒಂದು ಸಾಧಾರಣ ಅಲ್ವಾ, ಇಟ್ ಈಸ್ ವೆರಿ ಹಾಟ್, ಇಸ್ಂಟ್ ಇಟ್, ಇವತ್ತು ತುಂಬ ಒಂದು ಬಿಸಿಲಿದೆ ಅಲ್ಲವಾ ಅಂತ ಹೇಳಿ ಕೇಳ್ತಾವಲ್ಲ ಹಾಗೆ. ಸೊ ಇದು ಫಾರ್ಮೆಟ್ ಹೇಗೆ ಅಂತಂದರೆ, ಇದು ಒಂದು ಮೇನ್ ಸ್ಟೇಟ್ಮೆಂಟ್, ಇದು ಟ್ಯಾಗ್, ಇದು ಕ್ವಶನ್ ಟ್ಯಾಗ್ ಆಯಿತಾ. ಸೊ ಇದು ಪಾಸಿಟಿವ್ ಇದ್ದರೆ ಇದು ನೆಗೆಟಿವ್ ಇರುತ್ತೆ, ಇದು ನೆಗೆಟಿವ್ ಇದ್ದರೆ ಇದು ಪಾಸಿಟಿವ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇನ್ನು ನಾವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳೊಟ್ಟಿಗೆ ನಾವು ಅಂದರೆ ತಿಳ್ಕೊಳ್ತೇವೆ. ಇಟ್ ಈಸ್ ವೆರಿ ಹಾಟ್ ಅಂತ ಹೇಳಿದರೆ ಅದೊಂದು ಪಾಸಿಟಿವ್ ಸ್ಟೇಟ್ಮೆಂಟು. ಇಟ್ ಈಸ್ ನಾಟ್ ವೆರಿ ಹಾಟ್ ಅಂದರೆ ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ. ಸೊ ಇಟ್ ಈಸ್ ವೆರಿ ಹಾಟ್ ಇಸಂಟ್ ಇಟ್ ಅಂತ ಹೇಳ್ತಾರೆ. ಅದೇ ನೆಗೆಟಿವ್ ಬಂದಾಗ ಇಟ್ ಈಸ್ ನಾಟ್ ವೆರಿ ಹಾಟ್ ಇಸ್ ಇಟ್ ಅಂತ ಹೇಳಿ ಕೇಳ್ತಾರೆ. ಸೊ ಕ್ವಶನ್ ಟ್ಯಾಗ್ನ ಇದೇ ಏನಂತಂದರೆ, ಸ್ಟೇಟ್ಮೆಂಟು ಪಾಸಿಟಿವ್ ಇಲ್ಲಿದ್ದರೆ ಕ್ವಶನ್ ಟ್ಯಾಗು ನೆಗೆಟಿವ್ ಇಲ್ಲಿರುತ್ತೆ. ಸ್ಟೇಟ್ಮೆಂಟು ನೆಗೆಟಿವ್ ಆಗಿದ್ದರೆ ಕ್ವಶನ್ ಟ್ಯಾಗು ಪಾಸಿಟಿವ್ ಆಗಿರುತ್ತೆ ಆಯಿತಾ. ಸೊ ಹೇಗಿರುತ್ತೆ ಅಂದರೆ ನೋಡಿ, ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದ್ದರೆ ಆಕ್ಸಿಲರಿ ಅಂದರೆ ಏನು, ಆಕ್ಸಿಲರಿ ವರ್ಬ್ ಅಂದರೆ ಈಸ್, ವಾಸ್, ಆರ್, ಆಮ್ ಅಂತೆಲ್ಲ ಇರುತ್ತಲ್ಲ, ಅದಕ್ಕೆ ಆಕ್ಸಿಲರಿ ವರ್ಬ್, ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತಾರೆ. ಸೊ ಅದರ ಜೊತೆಗೆ ಇಂಟ್ ಅಂದರೆ ಇದು ನಾಟ್ ಅಂತ ಹೇಳುವಂಥದ್ದು. ಸೊ ಅದು ಬರುತ್ತೆ. ಪ್ಲಸ್ ಸಬ್ಜೆಕ್ಟ್ ಅಂದರೆ ಏನು, ಆ ವಿಚಾರ ಅಲ್ವಾ, ಏನಿದೆ, ಇಸ್ ಇಟ್ ಅಂತ ಹೇಳಿ ನಾವು ಹೇಳ್ತೇವಲ್ಲ, ಇಟ್ ಅಂತ ಹೇಳುವಂಥದ್ದು ಅದು ಸಬ್ಜೆಕ್ಟ್. ಅದೇ ನೆಗೆಟಿವ್ ಆದರೆ ಏನಾಗುತ್ತೆ, ನೆಗೆಟಿವ್ ಸೆಂಟೆನ್ಸ್ ಆದರೆ ಆಕ್ಸಿಲರಿ ವರ್ಬ್ ಏನಿದೆ, ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಈಸ್ ಇಟ್ ಅಂತ ಹೇಳಿ ಅಷ್ಟೇ ಆಗುತ್ತೆ. ಅದೇ ಪಾಸಿಟಿವ್ ಆಗಿದ್ದರೆ ಈಸ್ ನಾಟ್ ಇಟ್ ಅಂತ ಹೇಳಿ. ಸೊ ಯಾವಾಗಲೂ ಈಸ್ ಇಟ್, ಈಸ್ ನಾಟ್ ಇಟ್ ಅಲ್ಲ, ಇಟ್ ಕುಡ್ ಬಿ ಡಸಂಟ್ ಇಟ್, ಡೂ ದೇ, ಡೋಂಟ್ ದೇ, ಇಸಂಟ್ ದೇ, ವೇರೆಂಟ್ ದೇ, ಹೀಗೆಲ್ಲ ಅದು ಡಿಪೆಂಡ್ಸ್. ಇಲ್ಲಿ ಈ ಸ್ಟೇಟ್ಮೆಂಟಲ್ಲಿ ಏನು ಬರುತ್ತಲ್ಲ, ಇಲ್ಲಿ ಯಾವ ವರ್ಬ್ ಇರುತ್ತೆ ಅದರ ಮೇಲೆ ಈ ಕ್ವಶನ್ ಟ್ಯಾಗ್ ನಿರ್ಧಾರ ಆಗುತ್ತೆ. ಸೊ ನಿಮಗೆ ಕ್ವಶನ್ ಟ್ಯಾಗನ್ನೇ ಫ್ರೇಮ್ ಮಾಡುವಂಥ ಕ್ವಶನ್ಸ್ಗಳು ಬರ್ಬೋದು ಎಕ್ಸಾಮಲ್ಲಿ, ಅಥವಾ ತಪ್ಪು ಮಿಸ್ಟೇಕ್ಸ್ಗಳನ್ನ ಕೊಟ್ಟು ಇದನ್ನು ಸ್ಪಾಟ್ ಮಾಡಿ ಅಂತ ಹೇಳಿ ಕೂಡ ಬರ್ಬೋದು. ಸೊ ಎಕ್ಸಾಂಪಲ್ ನೋಡೋಣ. ಸೊ ನೋಡಿ, ಯಾವಾಗಲೂ ಏನು ಮಾಡ್ತೇವೆ, ವಿ ಆಲ್ವೇಸ್ ಯೂಸ್ ದ ಆಕ್ಸಿಲರೀಸ್ ಟು ಮೇಕ್ ಕ್ವಶನ್ ಟ್ಯಾಗ್ಸ್. ನೆಗೆಟಿವ್ ವರ್ಬ್ಸ್ ಇನ್ ದ ಟ್ಯಾಗ್ಸ್ ಆರ್ ಯೂಶಲಿ ಕಾಂಟ್ರಾಕ್ಟೆಡ್. ಈಗ ನೋಡಿ, ಡಿಡ್ ಯು ನಾಟ್ ಹೇಳೋದಕ್ಕಿಂತ ಏನು, ಕಾಂಟ್ರಾಕ್ಟೆಡ್ ಅಂದರೆ ಅದನ್ನು ಸಣ್ಣದು ಮಾಡಿರುವಂಥದ್ದು, ಶಾರ್ಟಲ್ಲಿ ಡಿಡೆಂಟ್ ಅಂತ ಹೇಳುವಂಥದ್ದು ಕಾಂಟ್ರಾಕ್ಟೆಡ್ ವರ್ಡ್ಸ್. ಸೊ ನೆಗೆಟಿವ್ ಕ್ವಶನ್ ಟ್ಯಾಗ್ಸ್ ಯಾವಾಗಲೂ ಹೇಗಿರುತ್ತೆ,
ನೆಗೆಟಿವ್ ಅಂದರೆ ಈ ರೀತಿ ಕಾಂಟ್ರಾಕ್ಟ್ ವರ್ಷನಲ್ಲಿ ಇರುತ್ತೆ. ಈಗ ನಿಮ್ಗೆ ಕಾಣ್ತಾ ಇರ್ಬೋದು, ಡು ನಾಟ್ ಅಂದರೆ ಡೋಂಟ್, ಡಸ್ ನಾಟ್ ಅಂದರೆ ಡಸಂಟ್. ಇದು ನೆನ್ಪಿಟ್ಕೊಳ್ಳಿ, ನಿಮ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಡಿಡ್ ಪ್ಲಸ್ ನಾಟ್ ಅಂದರೆ ಡಿಡಿಂಟ್, ಆಮ್ ಐ ನಾಟ್ ಅಂದರೆ ಆರಂಟ್. ನೋಡಿ ಆಮ್ ಐ ನಾಟ್ ಇದು ತುಂಬ ಪೆಕ್ಯುಲರ್ ಇದು ಅಲ್ವಾ, ಇದು ನಾವು ನೆಕ್ಸ್ಟ್ ಒಂದ್ರಲ್ಲಿ ಬರುತ್ತೆ. ಆಮ್ ಐ ನಾಟ್ ಅಂದರೆ ಆರಂಟ್ ಅಂತ ಹೇಳ್ತಾರೆ. ಈಸ್ ನಾಟ್ ಅಂದರೆ ಇಸಂಟ್, ಆರ್ ನಾಟ್ ಆರಂಟ್, ಹ್ಯಾಸ್ ನಾಟ್ ಹ್ಯಾಸಂಟ್, ಹ್ಯಾವ್ ನಾಟ್ ಹ್ಯಾವೆಂಟ್, ಹ್ಯಾಡ್ ನಾಟ್ ಹ್ಯಾಡಂಟ್, was not wasn't, were not weren't, shall not shan't ಅಂತ ಕೂಡ ಹೇಳ್ತಾರೆ. ಸೊ will not won't, can not can't, should not shouldn't, would not wouldn't, could not couldn't, may not mayn't. ನೋಡಿ ಇದು ನೋಡಿ, ಇದ್ರ ಸ್ಪೆಲ್ಲಿಂಗ್ ನೋಡಿ. might not mightn't, ought not oughtn't, must not mustn't. ಅಂದರೆ ಆ ಎನ್ ಓ ಬದಲು ಹೀಗೆ ಎನ್ ಮತ್ತು ಹೀಗೆ ಅಪಾಸ್ಟ್ರಫಿ ಮಾಡಿ ಈ ರೀತಿ ಬರುತ್ತೆ. ಯೂಸ್ಡ್ ನಾಟ್ ನೋಡಿ ಇದು ಕೂಡ ಇರುತ್ತೆ. ಯೂಸ್ಡ್ಂಟ್, ನೀಡ್ ಪ್ಲಸ್ ನಾಟ್ ನೀಡೆಂಟ್, ಡೇರ್ ಪ್ಲಸ್ ನಾಟ್ ಡೇರೆಂಟ್. ಇದೆಲ್ಲ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ಆಕ್ಸಿಲರಿ ವರ್ಬ್ಸ್. ಇದೆಲ್ಲ ಆಕ್ಸಿಲರಿ ವರ್ಬ್ಸ್. ಡೂ, ಡಸ್, ಡಿಡ್, ಆಮ್, ಈಸ್, ಆರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ವಾಸ್, ವೇರ್ ಇದೆಲ್ಲವೂ ಕೂಡ ಆಕ್ಸಿಲರಿ ವರ್ಬ್ಸ್ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿ ಕರೀತಾರೆ. ಸೊ ಅದನ್ನು ಕಾಂಟ್ರಾಕ್ಟೆಡ್ ಫಾರ್ಮ್ ಏನಿದೆಲ್ಲ ಅದಕ್ಕೆ ಇದನ್ನು ನಾವು ಹೇಳ್ಬೋದು. ಈ ವರ್ಷನಲ್ಲಿ ಕ್ವಶನ್ ಟ್ಯಾಗಲ್ಲಿ ಇರಬೇಕು ಯಾವಾಗಲೂ. ಅದೆಲ್ಲ ನೆಗೆಟಿವ್ ವರ್ಷನಲ್ಲಿರುವಂಥದ್ದು. ಪಾಸಿಟಿವ್ ಆದರೆ ಡು ದೇ, ಡಸ್ ದೇ, ಡು ಐ, ಡಿಡ್ ಯು ಈ ರೀತಿ ಹೋಗ್ತಾ ಹೋಗುತ್ತೆ ಪಾಸಿಟಿವ್ ಇದ್ದರೆ. ಸೊ ನೋಡೋಣ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಹೇಗೆ ಬರುತ್ತೆ ಅಂತ ಹೇಳಿ. ಮತ್ತು ಇನ್ನೊಂದು ರೂಲ್ ಏನಂತಂದರೆ ಇಟ್ಸ್ ಆಲ್ವೇಸ್ ಅ ಪ್ರೊನೌನ್. ಅದು ಪ್ರೊನೌನೇ ಆಗಿರಬೇಕು ಯಾವಾಗಲೂ. ಈಗ ರಾಮ್ ಈಸ್ ಗೋಯಿಂಗ್ ಟು ಜೈಪುರ್ ಆಯಿತಾ, ಇಲ್ಲಿ ಆಕ್ಸಿಲರಿ ವರ್ಬ್ ಯಾವುದು? ಈಸ್. ಸಬ್ಜೆಕ್ಟ್ ಯಾವುದು? ರಾಮ್. ಈಸ್ ರಾಮ್ ಅಂತ ಕೇಳೋದಿಲ್ಲ. ಈಸ್ ಹಿ, ಇಸಂಟ್ ಹಿ ಅಂತ ಹೇಳಿ ಕೇಳ್ತಾರೆ ಅಲ್ವಾ. ಯಾಕೆ ನೋಡಿ, ಇದು ಆಕ್ಸಿಲರಿ ವರ್ಬ್ ಇರಬೇಕು. ಅದ್ರ ಜೊತೆಗೆ ಇದು ಪಾಸಿಟಿವ್ ಸ್ಟೇಟ್ಮೆಂಟು. ಕ್ವಶನ್ ಟ್ಯಾಗ್ ಏನಾಗುತ್ತೆ? ಇಸಂಟ್ ಅಂತ ಆಗಬೇಕಿತ್ತು. ಇಸಂಟ್ ರಾಮ ಅಲ್ಲ, ಅದ್ರ ಜೊತೆ ಒಂದು ಪ್ರೊನೌನು ಆಯಿತಾ, ಸರ್ವನಾಮ ಬರುತ್ತೆ. ಸೊ ಇಸಂಟ್ ಹಿ. ಅಥವಾ ಸೀತಾ ಈಸ್ ನಾಟ್ ಕುಕ್ಕಿಂಗ್ ಅಂತ ಇದೆ, ಆವಾಗ ಏನಾಗುತ್ತೆ? ಇದು ನೆಗೆಟಿವ್ ಸ್ಟೇಟ್ಮೆಂಟು. ಕ್ವಶನ್ ಟ್ಯಾಗ್ ಏನಾಗಬೇಕು? ಪಾಸಿಟಿವ್ ಆಗಬೇಕು. ಸೊ ಈಸ್ ಸೀತಾನ ಅಲ್ಲ, ಈಸ್ ಶಿ ಅಂತ ಹೇಳಿ ಬರುತ್ತೆ. ಅವಳಲ್ವಾ ಅಲ್ವಾ ಹೇಳಿ ಆ ರೀತಿ ಕೇಳುವಂಥದ್ದು ಆಯಿತಾ. ಇದು ಕ್ವಶನ್ ಟ್ಯಾಗ್ಸ್, ಇದು ಕರೆಕ್ಟಾಗಿ ಇರಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ನೋಡಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ಗೆ ಎಕ್ಸಾಂಪಲ್, ಇಟ್ ಈಸ್ ರೇನಿಂಗ್, ಇಟ್ಸ್ ರೇನಿಂಗ್, ಇಟ್ ಈಸ್ ಅಲ್ವಾ. ಈಸ್ ಹೇಳುವಂಥದ್ದು ನಮ್ಮ ಪ್ರೊನೌನ್ ಆಕ್ಸಿಲರಿ ವರ್ಬ್, ಇಟ್ ಹೇಳುವಂಥದ್ದು ನಮ್ಮ ಸಬ್ಜೆಕ್ಟ್. ಸೊ ಏನಾಯ್ತು? ಅದು ನೆಗೆಟಿವ್ ಆಯಿತು. ಈಸಂಟ್ ಇಟ್ ಅಂತ ಹೇಳಿ ಬಂತು. ಸೊ ಯು ಆರ್ ಫ್ರೀ ಅಂತ ಆದಾಗ ಏನಾಯಿತು? ಆರ್ ಹೇಳುವಂಥ ಶಬ್ದ. ಸೊ ಇದು ನೆಗೆಟಿವ್ ಆಗುತ್ತೆ. ಆರಂಟ್ ಯು, ಆಲ್ರೆಡಿ ಪ್ರೊನೌನ್ ಇದೆ ಅದಕ್ಕೆ ಆರಂಟ್ ಯು. ಶಿ ಕ್ಯಾನ್ ಸ್ವಿಮ್ ವೆಲ್, ಶಿ ಕ್ಯಾನ್ ಸ್ವಿಮ್ ಅಂದರೆ ಕ್ಯಾನ್ ಅಂತ ಇದೆ ಅಲ್ವಾ. ಸೊ ಇದೇನಾಗತ್ತೆ? ಕೆನಾಟ್ ಶಿ, ಕಾಂಟ್ ಶಿ ಅಂತ ಆಗತ್ತೆ. ಗೋಪಿ ಬ್ರೋಕ್ ದ ಗ್ಲಾಸ್, ಗೋಪಿ ಬ್ರೋಕ್ ದ ಕ್ಲಾಸಲ್ಲಿ ಇಲ್ಲಿ ನೋಡಿ ಯಾವುದೇ ಆಕ್ಸಿಲರಿ ವರ್ಬ್ ಇಲ್ಲ. ಆವಾಗ ಏನಾಯಿತು? ಆವಾಗ ನಾವು ಡಸ್, ಡೂ, ದೇ ಅಂತ ಅದ್ರ ಪ್ರಕಾರ ಹೋಗುತ್ತೆ. ಇಟ್ ಅಗ್ರೀಸ್ ವಿತ್ ಈ ಒಂದು ಕೆಲವೊಂದು ಏನು ಹೇಳ್ತಾರೆ ಜೆಂಡರ್ ಅಥವಾ ನಂಬರ್, ಇದ್ರ ಪ್ರಕಾರ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಡಿಡ್ಡ, ಡಸ್ಸ ಆ ರೀತಿ ಆಗುತ್ತೆ. ಸೊ ಗೋಪಿ ಬ್ರೋಕ್ ದ ಕ್ಲಾಸ್ ಇದು ಪಾಸಿಟಿವ್ ಸ್ಟೇಟ್ಮೆಂಟ್. ಅದೇನಾಯಿತು? ಡಿಡಿಂಟ್ ಹಿ ಅಂತ ಆಯಿತು. ಅಥವಾ ಯುವರ್ ಸಿಸ್ಟರ್ ಕುಕ್ಸ್ ವೆಲ್, ಕುಕ್ಸ್ ಹೇಳುವಂಥದ್ದು ಮೇನ್ ವರ್ಬ್, ಹೆಲ್ಪಿಂಗ್ ವರ್ಬ್ ಅಲ್ಲ. ಸೊ ಏನಾಯ್ತು ಆವಾಗ? ಯುವರ್ ಸಿಸ್ಟರ್ ಕುಕ್ಸ್ ವೆಲ್ ಅಂದರೆ ಡಸಂಟ್ ಶಿ ಅಂತ ಹೇಳಿ ಆಯಿತು ಆಯಿತಾ. ಇದು ಪಾಸಿಟಿವ್ ಸ್ಟೇಟ್ಮೆಂಟ್ನ ಒಂದಿದು ಬರ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ತುಂಬ ಇಂಪಾರ್ಟೆಂಟ್ ಅಂತ ಆಗುತ್ತೆ. ಇನ್ನು ನೆಗೆಟಿವ್ ಸ್ಟೇಟ್ಮೆಂಟ್ಸಲ್ಲಿ ನೋಡಿ, ಯು ಆರಂಟ್ ಬಿಸಿ, ನೀವು ಬ್ಯುಸಿ ಅಲ್ಲ ಅಂತ ಹೇಳುವಂಥದ್ದು. ಹೌದಾ? ಆರ್ ಯು ಅಂತ ಹೇಳಿ. ಸೊ ಇಲ್ಲಿ ನೆಗೆಟಿವ್ ಇದೆ, ಅದನ್ನು ನೀವು ಪಾಸಿಟಿವ್ ಮಾಡಿದ್ರೆ ಆಯಿತು. ಆರ್ ಯು. ಯು ಕ್ಯಾನ್ಟ್ ಸ್ವಿಮ್ ಆಗ ಏನಾಯಿತು? ಕ್ಯಾನ್ ಶಿ, ಸಾರಿ ಯು ಅಲ್ಲ, ಶಿ ಕ್ಯಾನ್ಟ್ ಸ್ವಿಮ್, ಕ್ಯಾನ್ ಶಿ. ಮೋಹನ್ ಡಸಂಟ್ ವರ್ಕ್ ಹಾರ್ಡ್, ಡಸ್ ಹಿ. ದೇ ಹ್ಯಾವೆಂಟ್ ಕಮ್ ಯೆಟ್ ಆವಾಗ ಏನಾಯಿತು? ಪಾಸಿಟಿವ್ ಮಾಡಿ ಹ್ಯಾವ್ ದೇ ಅಂತ ಹೇಳಿ ಬಂತು. ಸೊ ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇನ್ನೂ ತುಂಬ ರೂಲ್ಸ್ ಇದೆ, ಬಟ್ ನಾವು ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಕೆಲವೊಂದು ಪೆಕ್ಯುಲರಿ ರೂಲ್ಸ್ ಇದೆ ಆಯಿತಾ. ನೋಡಿ ಈಗ ಐ ಆಮ್ ರೈಟ್, ಆಮ್ ನಾಟ್ ಐ ಅಂತ ಹೇಳುವಂಥದಕ್ಕೆ ನಾನು ಆಲ್ರೆಡಿ ಹೇಳಿದೆ. ಏನು ಹೇಳ್ತಾರೆ ಅದಕ್ಕೆ? ಆರಂಟ್ ಅಂತ ಹೇಳಿ ಹೇಳ್ತಾರೆ ಅಲ್ವಾ. ಸೊ ಐ ಆಮ್ ರೈಟ್, ಆರಂಟ್ ಐ. ಅಥವಾ ನೆಕ್ಸ್ಟ್ ಲೆಟ್ಸ್ ಗೋ ಟು ದಿ ಬೀಚ್ಗೆ ಅದಕ್ಕೆ ಏನು ಬೇರೆ ನಾವು ಇದು ಅರ್ಥ ಮಾಡ್ಕೊಳ್ಬೇಕು ಏನು ಹೇಳ್ತಾರೆ ಅಂತ ಹೇಳಿ.
ಶಾಲ್ ವಿ ಅಂತ ಹೇಳಿ ಕೇಳುವಂಥದ್ದು. ಸ್ವಲ್ಪ ಬೇರೆ ಅಂದರೆ ನಾರ್ಮಲ್ ರೂಲ್ಸ್ ಅಪ್ಲೈ ಆಗೋದಿಲ್ಲ. ಸೊ ವೇಟ್ ಅ ಮಿನಿಟ್, ಸ್ವಲ್ಪ ಹೊತ್ತು ವೇಟ್ ಮಾಡಿ, ಆಗತ್ತಾ, ಕ್ಯಾನ್ ಯು. ಸೊ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಹೇಳೋದಕ್ಕಿಂತ ಅದಕ್ಕೆ ಅದರದ್ದೇ ಆದಂತಹ ಪೆಕ್ಯುಲರ್ ನೇಚರ್ ಇದೆ ಕೆಲವೊಂದು, ಸೊ ಅದೇ ಫಾಲೋ ಆಗಬೇಕು. ಸೊ ಅದಕ್ಕೆ ಈ ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾ ಇದ್ದಾವೆ. ಅಥವಾ ಹ್ಯಾವ್ ಸಮ್ ಮೋರ್ ರೈಸ್, ಇನ್ನು ಕೆಲವೊಂದು ರೈಸನ್ನು ಹಾಕ್ಕೊಳ್ಳಿ. ವಿಲ್ ಯು, ಹಾಕ್ಕೊಳ್ತೀರಾ ಅಂತ ಹೇಳುವಂಥದ್ದು. ಅಥವಾ ದೇರ್ ಇಸ್ ಅ ಮಾಸ್ಕ್ ಇನ್ ದ್ಯಾಟ್ ಸ್ಟ್ರೀಟ್, ಇದು ಸ್ವಲ್ಪ ಸಿಂಪಲ್ ಇದೆ ಅಲ್ವಾ. ಇಸಂಟ್ ದೇರ್, ಇಲ್ಲಿ ದೇರ್ ಹೇಳುವಂಥದ್ದು ಮುಖ್ಯ, ಮಾಸ್ಕ್ ಅಲ್ಲ. ದೇರ್ ಹೇಳುವಂಥದ್ದು ಲೈಕ್ ಸಬ್ಜೆಕ್ಟ್. ಸೊ ಇಸಂಟ್ ದೇರ್, ಅಲ್ಲಿ ಇಲ್ವಾ ಅಂತ ಹೇಳುವಂಥದ್ದು. ಅಥವಾ ದೇರ್ ಆರ್ ಸಮ್ ಗರ್ಲ್ಸ್ ಇನ್ ಯುವರ್ ಕ್ಲಾಸ್, ನಿಮ್ಮ ಇದರಲ್ಲಿ ಸ್ವಲ್ಪ ಗರ್ಲ್ಸ್ ಇದ್ದಾರೆ. ಸೊ ಆರಂಟ್ ದೇರ್, ಆರಂಟ್ ದೇ ಅಲ್ಲ, ಆರಂಟ್ ದೇರ್ ಅಂತ ಹೇಳಿ ಇಲ್ಲಿ ನಾವು ಕಾಣ್ತೇವೆ, ಆರಂಟ್ ದೇರ್. ಅಥವಾ ಸಂಬಡಿ ಹ್ಯಾಸ್ ಕಾಲ್ಡ್, ಹ್ಯಾವಂಟ್ ದೇ, ಕರೀಲಿಲ್ವಾ, ಫೋನ್ ಮಾಡಲಿಲ್ವಾ. ಹ್ಯಾಸ್ ಇದು ಹ್ಯಾವ್ ಆಗುತ್ತೆ, ಅಥವಾ ಸೊ ಹ್ಯಾವಂಟ್ ದೇ ಅಂತ ಹೇಳಿ ಆಗ್ಬೋದು. ಸೊ ನೀವಿಷ್ಟು ನೆನ್ಪಿಟ್ಕೊಳ್ಳಿ ಮೇನಾಗಿ. ಇನ್ನು ಇದರದ್ದು ಲೈಕ್ ಹೈಯರ್ ಲೆವೆಲ್ ನಾನು ಇನ್ನೊಂದು ದಿನ ಹೇಳ್ತೇನೆ, ಇದಕ್ಕೆಲ್ಲ ಏನು ಎಕ್ಸಾಕ್ಟ್ ರೂಲ್ಸ್ ಅಂತ ಹೇಳಿ. ಬಟ್ ಒಂದು ಬೇಸಿಕ್ ಸ್ಪಾಟಿಂಗ್ ದ ಎರರ್ಸು ಜಸ್ಟ್ ವಿಲ್ ಸ್ಟಾರ್ಟ್ ವಿತ್ ಪಾಸಿಟಿವ್ ಮತ್ತು ನೆಗೆಟಿವ್ ಸ್ಟೇಟ್ಮೆಂಟ್ಸ್. ಅಷ್ಟು ತಿಳ್ಕೊಂಡ್ರೆ ನಮಗೆ ಬೇಸಿಕ್ ಇದು ಅರ್ಥ ಆಗುತ್ತೆ. ಇನ್ನು ಅದರದ್ದು ಇದೆಲ್ಲ ಕೂಡ ಇನ್ನೂ ತುಂಬ ಕಾಂಪ್ಲಿಕೇಟೆಡ್ ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಕೆಲವೊಂದೆಲ್ಲ. ಅದನ್ನು ನೆಕ್ಸ್ಟ್ ಹಂತದಲ್ಲಿ ನೋಡೋಣ. ಓಕೆ, ಒಂದೊಂದೇ ಎರರ್ಸ್ಗಳನ್ನು ನಾವು ಸ್ಪಾಟ್ ಮಾಡ್ತಾ ನೆಕ್ಸ್ಟ್ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಇನ್ನೊಂದು ಕ್ವಶನ್, ಒಂದು 2 ಕ್ವಶನ್ ಡಿಸ್ಕಷನ್ ಮಾಡಿ ಐ ವಿಲ್ ಎಂಡ್ ದ ಕ್ಲಾಸ್. ಓಕೆ, ಸೊ ನೋಡಿ ಇದೊಂದು ಎರರನ್ನು ಸ್ಪಾಟ್ ಮಾಡಿ ಅಂತ ಹೇಳಿ. ಸೊ ಐ ಆಮ್ ಸೂಟಬಲಿ ಡ್ರೆಸ್ಡ್ ಫಾರ್ ದ ಒಕೇಶನ್, ಆಮ್ ಐ, ಇದರಲ್ಲಿ ಏನು ತಪ್ಪಿದೆ ಹಾಗಿದ್ರೆ? ಐ ಆಮ್ ಸೂಟಬಲಿ ಡ್ರೆಸ್ಡ್ ಫಾರ್ ದಿ ಒಕೇಶನ್. ಯಾವ ತಪ್ಪಿದು? ಫಾರ್ ದ ಒಕೇಶನ್, ಆಮ್ ಐ ಆಮ್ ಸೂಟಬಲಿ ಡ್ರೆಸ್ಡ್. ಇಲ್ಲಿ ನಾವು ನೋಡೋ ಪ್ರಕಾರ ಏನಾಗುತ್ತೆ, ಇದು ಒಂದು ಬೇಸಿಕಲಿ ದಿಸ್ ಅ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟ ಕ್ವಶನ್ ಇದು ಅಲ್ವಾ. ಸೊ ಕ್ವಶನ್ ಟ್ಯಾಗ್ನ ರೂಲ್ಸನ್ನು ಫಾಲೋ ಮಾಡ್ತಿದ್ದಾರಾ ನೋಡಿದ್ರೆ ಆಯಿತು. ಸೊ ಐ ಎಮ್ ಅಂತ ಇದೆ, ಬಟ್ ಕ್ವಶನ್ ಟ್ಯಾಗಲ್ಲಿ ಆಮ್ ಐ, ಅದು ನೆಗೆಟಿವಲ್ಲಿ ಇಲ್ಲ. ಇದು ಪಾಸಿಟಿವ್ ಸ್ಟೇಟ್ಮೆಂಟ್, ಬಟ್ ಇದು ನೆಗೆಟಿವಲ್ಲಿ ಇಲ್ಲ. ಸೊ ಏನಾಗಬೇಕಿತ್ತು ನೋಡೋಣ. ಇದು ರಾಂಗ್ ಅಂತ ಹೇಳಿ ನಮ್ಗೆ ಗೊತ್ತಾಯಿತು ಅಲ್ವಾ. ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಸೊ ಆನ್ಸರ್ ಏನಾಗುತ್ತೆ? ಆರಂಟ್ ಐ ಆಮ್ ಸೂಟಬಲಿ ಡ್ರೆಸ್ಡ್ ಫಾರ್ ದ ಒಕೇಶನ್, ಆರಂಟ್ ಐ ಅಂತ ಹೇಳಿ ಆಗಬೇಕಾಗಿತ್ತು. ಆಯಿತಾ. ಇನ್ನೊಂದು ಕ್ವಶನ್, ರಾಮ್ ನೆವರ್ ಕೇಮ್ ಅಗೇನ್, ರಾಮ್ ಮತ್ತೆ ವಾಪಸ್ ಬರಲೇ ಇಲ್ಲ. ಡಿಡ್ ಹಿ. ಸೊ ಇಲ್ಲಿ ಏನು ಮಿಸ್ಟೇಕ್ ಇದೆ? ವಾಟ್ ಈಸ್ ದ ಎರರ್ ಹಿಯರ್? ಇಲ್ಲಿ ನೆವರ್ ಅಂತ ಹೇಳುವಂಥದ್ದು ನೆಗೆಟಿವ್ ಸ್ಟೇಟ್ಮೆಂಟ್ ಆ್ಯಕ್ಚುಲಿ ಅಲ್ವಾ. ನೋಡಿ, ಇದು ರಾಮ್ ನೆವರ್ ಕೇಮ್ ಅಗೇನ್ ಅಂದರೆ ಯಾವತ್ತೂ ಬರಲಿಲ್ಲ ಅಂತ ಹೇಳಿ. ಸೊ ಡಿಡ್ ಹಿ, ಬಂದ ಅವನು. ಸೊ ಅದು ಕರೆಕ್ಟ್ ಇದೆ, ಯಾವ ಎರರ್ ಇಲ್ಲ. ದೆರ್ ಇಸ್ ನೋ ಎರರ್ ಎಟ್ ಆಲ್, ಎರರ್ ಇಲ್ಲ ಇಲ್ಲಿ ಈ ಸ್ಟೇಟ್ಮೆಂಟಲ್ಲಿ. ಆಯಿತಾ. ಸೊ ನಾವು ಕೇವಲ ನಾಟ್ ಅಂತ ಹೇಳುವಂಥದ್ದು ನೋಡ್ಕೊಂಡು ಮಾತ್ರ ಅರ್ಥ ಮಾಡ್ಕೊಳ್ಳೋಂಥದ್ದಲ್ಲ. ಈ ಶಬ್ದ ನೋಡಿಕೊಂಡು ಸಹ ನೆವರ್ ಅಂತ ಹೇಳುವಂಥ ಕೂಡ ಅದು ನೆಗೆಟಿವ್ ಸ್ಟೇಟ್ಮೆಂಟ್. ದ್ಯಾಟ್ ಶೋಸ್ ದ್ಯಾಟ್ ಓಕೆ ದಿಸ್ ಇಸ್ ಕರೆಕ್ಟ್. ಡಿಡ್ ಹಿ ಅಂತ ಹೇಳಿ ಕೇಳಿದ್ದಾರೆ, ದಟ್ ಈಸ್ ಕರೆಕ್ಟ್. ಓಕೆ, ಸೊ ಇದೊಂದು ಇವತ್ತಿನ ಒಂದು ಇಂಪಾರ್ಟೆಂಟ್ ವಿಚಾರ ಅಂತ ಹೇಳ್ಬೋದು. ಈ ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ ಬರುತ್ತೆ, ಕ್ವಶನ್ ಟ್ಯಾಗ್ನ ಕೆಲವೊಂದು ರೂಲ್ಸ್ ಏನು, ಕೆಲವೊಂದು ಎಕ್ಸಾಂಪಲ್ಸ್ ಏನು ಅಂತ ಹೇಳಿ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಟ್ಟೆ. ಸೊ ಈ ಈಸಿ ಇಂಗ್ಲೀಷ್ ಹೇಳುವಂಥದ್ದು ಎಲ್ಲ ನಮ್ಮ ಜುಡಿಷರಿ ಎಕ್ಸಾಮ್ಸ್ ಬರೆಯೋರು, ಲಾ ಸ್ಟೂಡೆಂಟ್ಸ್ಗಳು, ಅಥವಾ ಯಾವುದೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇರುವಂಥವರು ಕೂಡ ಸುಲಭ ಆಗಲಿ ಹೇಳುವಂಥ ಒಂದು ದೃಷ್ಟಿಕೋನದಲ್ಲಿ ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟದಿರ್ಬೋದು, ಅಥವಾ ಕಾಂಪ್ರಹೆನ್ಷನ್ ಅಥವಾ ವೊಕ್ಯಾಬ್ಯುಲರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಲಭ ಆಗಲಿ ಅಂತ ಹೇಳ್ಕೊಂಡು ನಾವು ಈ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿದ್ದೇವೆ. ಸೊ ಖಂಡಿತವಾಗಿ ಇದಕ್ಕೆ ಪ್ರೋತ್ಸಾಹಿಸಿ, ಯಾಕೆಂದರೆ ವಾರಕ್ಕೆ 1 ಅಥವಾ 2 ವೀಡಿಯೋನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಪ್ಯೂರ್ಲಿ ಎಕ್ಸಾಮಿನೇಷನ್ ಪರ್ಪಸ್ಗೆ ಕಂಪ್ಲೀಟಾಗಿ ಫ್ರೀ, ನೀವು ಯಾವುದೇ ರೀತಿಯ ಶುಲ್ಕವನ್ನು ಪೇ ಮಾಡಬೇಕಾಗಿಲ್ಲ. ಯೂಟ್ಯೂಬಲ್ಲಿ ಕಂಪ್ಲೀಟಾಗಿ ಫ್ರೀಯಾಗಿ ಬರುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟ ಗ್ರೂಪ್ ಕೂಡ, ಅದರ ಮಾಹಿತಿಯನ್ನು ಕೂಡ ನಾವಿಲ್ಲಿ ನೀಡಿದ್ದೇವೆ ಯೂಟ್ಯೂಬ್ನ ಕಮೆಂಟ್ ಸೆಕ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ. ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ನಿಮಗೆ ಯಾವಾಗ ರೆಗ್ಯುಲರ್ ಅಪ್ಡೇಟ್ಸ್ಗಳು ಬರ್ತಾ ಹೋಗ್ತವೆ. ಸೊ ಇಷ್ಟು ಹೇಳ್ತಾ ಇರ್ತೀನಿ, ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ನಮಸ್ತೆ, ಥ್ಯಾಂಕ್ ಯು.